ನ್ಯೂಸ್ ಎಕ್ಸ್‌ಪ್ರೆಸ್ at 6 ಗೆ ಸ್ವಾಗತ. ನಾನು ಸುಷ್ಮಾ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ವಿಸ್ತರಣೆ. ಎಷ್ಟು ದಿನ ಲಾಕ್ಡೌನ್ ಇದ್ರೂ ಯಾವ್ಯಾವ ಕ್ಷೇತ್ರಗಳಿಗೆ ಸಿಗಲಿದೆ ವಿನಾಯಿತಿ? ಇವತ್ತು ರಾತ್ರಿಯೊಳಗೆ ಲಾಕ್ಡೌನ್ ಭವಿಷ್ಯ ಘೋಷಿಸ್ತಾರಾ ಸಿಎಂ? ಇದೆಲ್ಲವನ್ನು ನೋಡೋಣ. ಕೊರೋನಾ ಕಂಟ್ರೋಲ್ಗಾಗಿ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ವಿಸ್ತರಣೆ ಸುಳಿವು ಕೊಟ್ಟ ಸಿಎಂ. ಈ ಬಾರಿ ಲಾಕ್ಡೌನ್ನಲ್ಲಿ ಎಷ್ಟು ವಿನಾಯಿತಿಗಳನ್ನ ಕೊಡ್ತಾರೆ ಗೊತ್ತಾ? ವಿಶೇಷ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡ್ತಾರಾ? ಇದೆಲ್ಲವನ್ನು ನೋಡೋಣ ಮತ್ತೆ ಲಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸೋಂಕಿಗೆ ಲಗಾಮ ಹಾಕುವ ಸಲುವಾಗಿ ಸದ್ಯ ಲಾಕ್ಡೌನ್ ಜಾರಿಯಲ್ಲಿ ಇದ್ದು ಈಗ ಮತ್ತೆ ಲಾಕ್ಡೌನ್ ಮುಂದುವರಿಸುವ ಸಾಧ್ಯತೆ ಇದೆ. ಜುಲೈ 7ರ ಬಳಿಕವೂ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆಯಾಗುತ್ತಾ ಅಥವಾ ಲಾಕ್ ಆಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಹೀಗಾಗಿ ಸಿಎಂ ಬಿಎಸ್ವೈ ಮಹತ್ವದ ಸಭೆ ನಡೆಸ್ತಾ ಇದ್ದು ಇನ್ನು ಕೆಲವೇ ಕ್ಷಣದಲ್ಲಿ ಲಾಕ್ಡೌನ್ ವಿಸ್ತರಣೆ ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಇರುವ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಅಥವಾ ಅನ್ಲಾಕ್ ಮಾಡುವ ಬಗ್ಗೆ ಸಿಎಂ ಬಿಎಸ್ವೈ ಇವತ್ತು ಮಹತ್ವದ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಕೋವಿಡ್ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸ್ತಾ ಇದ್ದು ಸಿಎಂ ಅಧಿಕೃತ ನಿವಾಸದಲ್ಲಿ 2 ದಿನಕ್ಕೊಮ್ಮೆ ನಡೆಯುವ ಸಭೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಅಥವಾ ಅನ್ಲಾಕ್ ಬಗ್ಗೆನೂ ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಚರ್ಚಿಸಲಿರುವ ಸಿಎಂ ಬಿಎಸ್ವೈ ಬಳಿಕ ಲಾಕ್ಡೌನ್ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಕೊರೋನಾ 2ನೇ ಅಲೆಯ ಬಳಿಕ 3ನೇ ಅಲೆ ಇನ್ನೇನು ಬರ್ತಾ ಇದ್ದು ಸೋಂಕು ತಡೆಯುವ ಸಲುವಾಗಿ ಸಿಎಂ ಬಿಎಸ್ವೈ ಅಲರ್ಟ್ ಆಗಿದ್ದಾರೆ. ಹೀಗಾಗಿ ಇವತ್ತು ಸಿಎಂ ಬಿಎಸ್ವೈ ಮತ್ತೆ ಸಭೆ ನಡೆಸಿದ್ರು. ಸಂಜೆ 4:30ರ ಸುಮಾರಿಗೆ ತಜ್ಞರ ಜೊತೆ ಸಿಎಂ ಬಿಎಸ್ವೈ ಸಭೆ ನಡೆಸಿದ್ರು. ವರ್ಚುವಲ್ ಮೀಟಿಂಗ್ನಲ್ಲಿ ತಜ್ಞರ ಸಮಿತಿಯ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಇರುವ ತಜ್ಞರು ಭಾಗವಹಿಸಿದ್ರು. ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಇವತ್ತು ಇಲ್ಲವೇ ನಾಳೆ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ ಇವತ್ತು ಸಂಜೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಚರ್ಚಿಸಿದ ಬಳಿಕ ಲಾಕ್ಡೌನ್ ವಿಸ್ತರಣೆ ಮಾಡಿ ಬಿಗಿ ಕ್ರಮದ ಬಗ್ಗೆನೂ ಚರ್ಚೆ ನಡೆಸುವುದಾಗಿ ಹೇಳಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚಿಸಿದ ಬಳಿಕ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದರು. ಜೂನ್ 7ರ ಬಳಿಕವೂ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡಿದ್ರೆ ಎಷ್ಟು ದಿನ ಲಾಕ್ಡೌನ್ ಅಂತ ಸಂಜೆ ಘೋಷಣೆ ಮಾಡ್ತೇವೆ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ ಲಾಕ್ಡೌನ್ ವಿಸ್ತರಿಸಿ ಕಠಿಣ ಕ್ರಮಗಳನ್ನ ಜಾರಿ ಮಾಡಲಾಗುತ್ತೆ, ಗುರುವಾರದಿಂದ ರಫ್ತಿಗೆ ಅನುಮತಿ ನೀಡಲಾಗುತ್ತೆ ಅಂತ ಹೇಳಿದರು. ಗುರುವಾರದಿಂದ ರಫ್ತು ಮಾಡುವ ಉದ್ಯಮಗಳಿಗೆ ಅನುಮತಿ ನೀಡುವ ಸುಳಿವನ್ನ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಇನ್ನೂ ಕಂಪ್ಲೀಟ್ ನಿಯಂತ್ರಣ ಆಗಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗಿದೆ. ಅದನ್ನ ಸರಿದೂಗಿಸಿಕೊಂಡು ಹೇಗೆ ಹೋಗಬೇಕು ಅಂತ ಚರ್ಚೆ ಮಾಡ್ತೇವೆ. ಮತ್ತಷ್ಟು ವಲಯಗಳಿಗೆ ವಿನಾಯಿತಿ ನೀಡಿಕೆ ಬಗ್ಗೆನೂ ಚರ್ಚೆ. 2ನೇ ಪ್ಯಾಕೇಜ್ 1-2 ದಿನದಲ್ಲಿ ಘೋಷಿಸುತ್ತೇವೆ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದರು. ಲಾಕ್ಡೌನ್ ಅವಧಿಯಲ್ಲಿ ಕೊರೋನಾ ಸೋಂಕು ಇಳಿಕೆಯಾಗಿದ್ದು ಇನ್ನೂ ಕೆಲ ದಿನ ಲಾಕ್ಡೌನ್ ಮಾಡುವಂತೆ ಕೆಲ ಸಚಿವರು ಒತ್ತಾಯ ಮಾಡ್ತಾ ಇದ್ದಾರೆ. ಲಾಕ್ಡೌನ್ ವಿಸ್ತರಣೆಗೆ ಬಹುತೇಕ ಸಚಿವರ ಅಭಿಪ್ರಾಯವಾಗಿದ್ದು ಶೀಘ್ರವೇ ಸಿಎಂ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಡಿಸಿಎಂ ಅಶ್ವಥ್ ನಾರಾಯಣ್, ಕೃಷಿ ಸಚಿವ ಬಿಸಿ ಪಾಟೀಲ್, ನಿರಾಣಿ ಸೇರಿದಂತೆ ಹಲವರು ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಒಲವು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಮುಂದುವರಿಸುವುದಕ್ಕೆ ಬಿಬಿಎಂಪಿ ಸಲಹೆ ನೀಡಿದ್ದು ಅನ್ಲಾಕ್ ಆದ್ಮೇಲೆ ಕಟ್ಟುನಿಟ್ಟಿನ ಷರತ್ತು ವಿಧಿಸುವುದಕ್ಕೆ ಬಿಬಿಎಂಪಿ ಪಟ್ಟು ಹಿಡಿದಿದೆ. ಸೋಂಕಿತರು ಹೆಚ್ಚು ಪತ್ತೆಯಾದರೂ ಚಿಕಿತ್ಸೆ ನೀಡುವುದಕ್ಕೆ ಸಂಕಷ್ಟ ಎದುರಾಗಿದೆ. ಹೋಮ್ ಐಸೋಲೇಷನ್ ಪದ್ಧತಿ ರದ್ದುಪಡಿಸುವುದಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಏಕಾಏಕಿ ಅನ್ಲಾಕ್ ಮಾಡಿದ್ರೆ ಹಳ್ಳಿಗಳಲ್ಲಿ ಇರುವ ಜನ ಬೇಕಾಬಿಟ್ಟಿ ಸಿಟಿಗೆ ಪ್ರಯಾಣ ಬೆಳೆಸಿದ್ರೆ ಮತ್ತೆ ಕೊರೋನಾ ಅಬ್ಬರಿಸುವ ಸಾಧ್ಯತೆ ಇದೆ ಅನ್ನೋದು ಬಿಬಿಎಂಪಿ ವಾದ. ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಸಿಎಂ ಬಿಎಸ್ವೈ ತೀರ್ಮಾನಿಸುತ್ತಾರೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಬೊಮ್ಮಾಯಿ, ಸಚಿವರು ಅಧಿಕಾರಿಗಳ ಸಭೆಯ ಬಳಿಕ ಈ ಬಗ್ಗೆ ಸಿಎಂ ತೀರ್ಮಾನಿಸುತ್ತಾರೆ ಅಂದ್ರು. ಬೊಮ್ಮಾಯಿ ಹಾವೇರಿ ಜಿಲ್ಲಾ ಪ್ರವಾಸದಲ್ಲಿ ಇರೋದ್ರಿಂದ ಇಂದಿನ ಸಿಎಂ ಸಭೆಗೆ ಸಚಿವ ಬೊಮ್ಮಾಯಿ ಗೈರಾಗಿದ್ದಾರೆ. ಸರ್ಕಾರಕ್ಕೆ ಆಧಾರವಾಗಿದ್ದ ಎಣ್ಣೆ ಮಾರಾಟದಿಂದಲೂ ತುಂಬದ ಬೊಕ್ಕಸ. ಅನ್ಲಾಕ್ ಮಾಡಬೇಡಿ ಅಂತ ಪಟ್ಟು ಹಿಡಿದಿರೋ ಸಚಿವರು ಯಾರು? ಜೀವನ ಕಷ್ಟವಾಗಿದೆ, ಜನರ ಜೀವ ಮುಖ್ಯ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಲಾಕ್ಡೌನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮತ್ತೆ 7 ದಿನ ಲಾಕ್ಡೌನ್ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ. ಜೂನ್ 14ರವರೆಗೆ ಲಾಕ್ಡೌನ್ ಮುಂದುವರಿಸುವ ಸಾಧ್ಯತೆ ಇದ್ದು ಲಾಕ್ಡೌನ್ ಮುಂದುವರಿಸುವುದಕ್ಕೆ ಅಧಿಕಾರಿಗಳಿಂದ ಸಮ್ಮತಿ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಸಮ್ಮತಿ ನೀಡಿದ್ದು ತಜ್ಞರು 31 ಡಿಸಿಗಳಿಂದಲೂ ರಾಜ್ಯ ಸರ್ಕಾರಕ್ಕೆ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಮಾಹಿತಿ ನೀಡಿದ್ದಾರಂತೆ. ಹೀಗಾಗಿ ಈ ಎಲ್ಲ ಮಾಹಿತಿ ಆಧರಿಸಿ ಸಿಎಂ ಬಿಎಸ್ವೈರಿಂದ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ.
ಇನ್ನು ಸಭೆಯಲ್ಲಿ ಕೋವಿಡ್ ಉಸ್ತುವಾರಿ ಸಚಿವರಾದ ಅಶ್ವಥ್ ನಾರಾಯಣ್, ಆರ್ ಅಶೋಕ್, ಜಗದೀಶ್ ಶೆಟ್ಟರ್, ಅರವಿಂದ ಲಿಂಬಾವಳಿ, ಆರೋಗ್ಯ ಸಚಿವ ಸುಧಾಕರ್ ಭಾಗಿಯಾಗಿದ್ದಾರೆ. ಇವರೆಲ್ಲರ ಜೊತೆ ಸಿಎಂ ಬಿಎಸ್ವೈ ಸುದೀರ್ಘ ಚರ್ಚೆ ನಡೆಸಿದ್ದು ಲಾಕ್ಡೌನ್ ಕುರಿತು ಕೆಲ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಮೀಟಿಂಗ್ನಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದಾರೆ. ಜೂನ್ 15ರವರೆಗೆ ಲಾಕ್ಡೌನ್ ಮುಂದುವರಿಸಬೇಕು ಅಂತ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಮನವಿ ಮಾಡ್ತೇವೆ ಅಂತ ಸಚಿವ ಭೈರತಿ ಬಸವರಾಜ್ ಹೇಳಿದರು. ಬೆಂಗಳೂರಲ್ಲಿ ಮಾತನಾಡಿದ ಭೈರತಿ, ಜೂನ್ 15ರವರೆಗೆ ಲಾಕ್ಡೌನ್ ಮುಂದುವರಿಸಲೇಬೇಕು. ಆನಂತರ ಬೇಕಿದ್ರೆ ಪರಿಸ್ಥಿತಿ ನೋಡಿಕೊಂಡು ತೀರ್ಮಾನ ಮಾಡೋಣ. ಕೋವಿಡ್ 3ನೇ ಅಲೆಗೆ ಸಿದ್ಧತೆ ಮಾಡಿಕೊಳ್ಳಬೇಕಾಗಿದ್ದು, ಹೀಗಾಗಿ ಜೂನ್ 15ರವರೆಗೆ ಲಾಕ್ಡೌನ್ ಅಗತ್ಯವಿದೆ ಅಂತ ಭೈರತಿ ಹೇಳಿದರು. ಜನರ ಜೀವನ ತುಂಬಾ ಕಷ್ಟವಾಗಿದೆ. ಜನರ ಜೀವ ಮುಖ್ಯ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ರು. ಬೆಂಗಳೂರಲ್ಲಿ ಮಾತನಾಡಿದ ಅಶ್ವಥ್, ಕೋವಿಡ್ ನಿರ್ವಹಣೆ ವಿಚಾರವಾಗಿ ಸಿಎಂ ಸಭೆ ಕರೆದಿದ್ದಾರೆ. ಹಂತ ಹಂತವಾಗಿ ಅನ್ಲಾಕ್ ಮಾಡುವ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಮಾನದಂಡ, ಅಂಕಿ ಅಂಶ ಗಮನಿಸಿ ಅನ್ಲಾಕ್ ಬಗ್ಗೆ ಚರ್ಚೆ ಮಾಡೋದಾಗಿ ಅಶ್ವಥ್ ನಾರಾಯಣ್ ಹೇಳಿದ್ರು. ಜನರ ಜೀವನವು ನಡೆಯಬೇಕಾಗಿದೆ. ಈ ವಿಚಾರಗಳನ್ನ ನೋಡಿಕೊಂಡು ಲಾಕ್ಡೌನ್ ವಿಸ್ತರಣೆ ಮಾಡಬೇಕು ಅಥವಾ ಅನ್ಲಾಕ್ ಮಾಡುವ ಬಗ್ಗೆ ಚರ್ಚೆ ನಡೆಸುತ್ತೇವೆ ಅಂತ ಡಿಸಿಎಂ ಹೇಳಿದ್ರು. ಅನ್ಲಾಕ್ ಮಾಡಿದ್ರೆ 2ನೇ ಪ್ಯಾಕೇಜ್ ಘೋಷಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಕಗ್ಗಂಟಾಗಲಿದೆ. ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದೆ. ಅಬಕಾರಿ ಇಲಾಖೆಯಿಂದ ಗರಿಷ್ಠ ಸಂಪನ್ಮೂಲ ನಿರೀಕ್ಷೆ ಇದ್ದು ಅಬಕಾರಿ ಇಲಾಖೆಯಿಂದ ನಿರೀಕ್ಷಿತ ಆದಾಯ ಸಂಗ್ರಹವಾಗಿಲ್ಲ. ಅಬಕಾರಿ ಇಲಾಖೆಯ 603 ಕೋಟಿ ರೂಪಾಯಿ ಆದಾಯ ಖೋತಾ ಆಗಿದ್ದು ಮೇ ತಿಂಗಳಿನಲ್ಲಿ 2048 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆ ಇಟ್ಟುಕೊಳ್ಳಲಾಗಿತ್ತು. ಆದರೆ ಮೇ 31ಕ್ಕೆ ಸಂಗ್ರಹವಾದ ಆದಾಯ 1445 ಕೋಟಿ ರೂಪಾಯಿ ಮಾತ್ರ. ಲಾಕ್ಡೌನ್ ಕಾರಣದಿಂದಾಗಿ ರಾಜ್ಯದಲ್ಲಿ ಮದ್ಯ ಮಾರಾಟದಲ್ಲಿ ಕುಸಿತ ಉಂಟಾಗಿದೆ. ಅಬಕಾರಿ ಇಲಾಖೆಯ ಆದಾಯ ನೆಚ್ಚಿಕೊಂಡಿದ್ದ ಸರ್ಕಾರಕ್ಕೆ ಭಾರಿ ನಷ್ಟವಾಗಿದೆ. ಹೀಗಾಗಿ 2ನೇ ಪ್ಯಾಕೇಜ್ಗೆ ಸಂಪನ್ಮೂಲ ಕ್ರೋಢೀಕರಣದ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದೆ. ಅಬಕಾರಿ ಇಲಾಖೆ ಆದಾಯ ನೆಚ್ಚಿಕೊಂಡಿದ್ದ ವಿತ್ತ ಇಲಾಖೆ ಈಗ ಪರ್ಯಾಯ ಮಾರ್ಗದ ಹುಡುಕಾಟದ ಅನಿವಾರ್ಯತೆಗೆ ಸಿಲುಕಿದೆ. ರಾಜ್ಯದಲ್ಲಿ ಅನ್ಲಾಕ್ ಮಾಡಬೇಕು ಅಂತ ಕೆಲ ಸಚಿವರು ಸಲಹೆ ನೀಡಿದ್ದಾರೆ. ಅನ್ಲಾಕ್ ಇದ್ರೂ ಬೆಂಗಳೂರಿನ ಜನ ಬೇಕಾಬಿಟ್ಟಿ ಓಡಾಟ ನಡೆಸ್ತಾ ಇದ್ದಾರೆ. ಸಚಿವರ ಸಲಹೆಯಂತೆ ಅನ್ಲಾಕ್ ಮಾಡಿದ್ರೆ ಜನರ ಅನಗತ್ಯ ಸಂಚಾರಕ್ಕೆ ಬ್ರೇಕ್ ಹಾಕೋದು ಕಷ್ಟವಾಗಲಿದೆ. ಸರ್ಕಾರದ ಯಾವುದೇ ನಿರ್ಧಾರಕ್ಕೆ ತಲೆ ಕೆಡಿಸಿಕೊಳ್ಳದೆ ಜನ ನಿರ್ಲಕ್ಷ್ಯ ಮಾಡ್ತಾ ಇದ್ದು ಲಾಕ್ಡೌನ್ ವಿಸ್ತರಣೆ ಮಾಡದೆ ಅನ್ಲಾಕ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಸೋಂಕಿನ ಸಂಖ್ಯೆ ಏರಿಕೆಯಾಗುತ್ತೆ ಅನ್ನೋ ಆತಂಕವಿದೆ. ರಾಜ್ಯದಲ್ಲಿ ಏಕಾಏಕಿ ಲಾಕ್ಡೌನ್ ತೆರವು ಮಾಡೋದು ಬೇಡ. ಜನ ಒಂದೇ ಬಾರಿಗೆ ಓಡಾಡೋಕೆ ಶುರು ಮಾಡಿದ್ರೆ ಕಷ್ಟವಾಗುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ. ಮತ್ತೆ ಸೋಂಕಿನ ಸಂಖ್ಯೆ ಹೆಚ್ಚಾಗಿ ಲಾಕ್ಡೌನ್ ಮಾಡಬೇಕಾಗುತ್ತೆ. ಜೂನ್ 13ರವರೆಗೂ ಲಾಕ್ಡೌನ್ ವಿಸ್ತರಣೆ ಮಾಡಬೇಕು. ಜೂನ್ 13ರ ಬಳಿಕ ಪ್ರತಿ ವಾರಕ್ಕೊಮ್ಮೆ ತಜ್ಞರ ವರದಿ ಪಡಿಬೇಕು. ತಜ್ಞರ ವರದಿ ಆಧಾರದ ಮೇಲೆ ಆರ್ಥಿಕ ಚಟುವಟಿಕೆ ಸಡಿಲಿಕೆ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಸದ್ಯ ಕರ್ನಾಟಕದಲ್ಲಿ ಪಾಸಿಟಿವಿಟಿ ರೇಟ್ 15% ಇದ್ದು ಪಾಸಿಟಿವಿಟಿ ರೇಟ್ ಕಡಿಮೆ ಆಗೋ ತನಕ ಲಾಕ್ಡೌನ್ ಮಾಡಬೇಕು ಅಂತ ಕೆಲ ತಜ್ಞರು ಹೇಳಿದ್ದಾರೆ. ಇಲ್ಲದಿದ್ರೆ ಸೋಂಕು ಹೆಚ್ಚಾಗಿ ಪಾಸಿಟಿವಿಟಿ ರೇಟ್ ಹೆಚ್ಚಾಗಲಿದೆ. ಕೊರೋನಾ ಹೆಚ್ಚಾದ್ರೆ ಮತ್ತೆ ಸಂಕಷ್ಟ ಎದುರಿಸಬೇಕಾಗುತ್ತೆ. ರಾಜ್ಯದಲ್ಲಿ ಸೋಂಕಿತರ ಸಾವಿನ ಪ್ರಮಾಣ 1.87% ಇದ್ದು ಇದನ್ನ 1ಕ್ಕಿಂತ ಕಡಿಮೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಸೋಂಕು ಕಡಿಮೆ ಆಗದಿದ್ರೆ ಆಸ್ಪತ್ರೆಗಳಿಗೆ ಒತ್ತಡ ಹೆಚ್ಚಾಗಲಿದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಸಿಎಂ ವಿರುದ್ಧ ಬಂಡಾಯ ಸಾರಿದ್ದ ಯೋಗೇಶ್ವರ್ಗೆ ಬರುತ್ತಾ ಕುತ್ತು. ಸಚಿವ ಸ್ಥಾನದಿಂದ ಕೆಳಗಿಳಿಸೋಕೆ ವಿಜಯೇಂದ್ರ ನಡೆಸಿದ್ದಾರಾ ಪ್ಲಾನ್? ಸಿಎಂ ಪುತ್ರ ದೆಹಲಿ ಭೇಟಿ ಬೆನ್ನಲ್ಲೇ ಅಲರ್ಟ್ ಆದ ಯೋಗೇಶ್ವರ್ಗೆ ಮಠಗಳಿಗೆ ಭೇಟಿ ಕೊಡ್ತಿರೋದು ಯಾಕೆ? ಇದೆಲ್ಲವನ್ನು ನೋಡೋಣ ಸಿಎಂ ವರ್ಸಸ್ ಸೈನಿಕ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಸಿಎಂ ಕುಟುಂಬದ ವಿರುದ್ಧ ಸಮರ ಸಾರಿದ ಸೈನಿಕರಿಗೆ ಬಿಜೆಪಿಯಲ್ಲಿ ಖಿಡ್ಡ ಶುರುವಾಗಿದೆ. ಸಂಗ್ರಾಮ ಸಾರಿದ ಯೋಗೇಶ್ವರ್ಗೆ ತಕ್ಕ ಪಾಠ ಕಲಿಸಲು ಭಿನ್ನ ರಾಜ್ಯಗಳಿಗೆ ದೆಹಲಿಯಿಂದಲೇ ಚೆಕ್ ಮೇಟ್ ನೀಡಲಾಗಿದೆ. ನಾಯಕತ್ವ ಬದಲಾವಣೆ ಕೂಗಿಗೆ ವಿಜಯೇಂದ್ರ ಮತ್ತು ಅರೆದಿದ್ದಾರೆ. ಅದ್ಯಾವ ನಾಯಕರೊಟ್ಟಿಗಿನ ಚರ್ಚೆಯಲ್ಲಿ ವಿಜಯೇಂದ್ರ ನಡೆಸಿದಂತಹ ಚರ್ಚೆ ಫಲ ನೀಡಿಬಿಟ್ಟು ರಾಜಧಾನಿ ಪರೇಡ್ ನಡೆಸಿದ್ರಿಂದಲೇ ಯೋಗೇಶ್ವರ್ ಕುರ್ಚಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ವಿಜಯೇಂದ್ರ ದೆಹಲಿಗೆ ಭೇಟಿ ಬೆನ್ನಲ್ಲೇ ಅಲರ್ಟ್ ಆದಂತಹ ಸೈನಿಕ ಮಠಗಳ ಮೊರೆ ಹೋಗಿದ್ದಾರೆ. ರಾಮನಗರ ಹೊರವಲಯದಲ್ಲಿರೋ ಬಿಜಿಎಸ್ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಂತಹ ಸಚಿವ ಸಿಪಿ ಯೋಗೇಶ್ವರ್ ಮಠದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಬೆಂಗಾವಲು ವಾಹನವನ್ನು ಬಿಟ್ಟು ಮಠಕ್ಕೆ ತೆರಳಿದಂತಹ ಯೋಗೇಶ್ವರ್ ಸ್ವಾಮೀಜಿಯೊಂದಿಗೆ ರಹಸ್ಯ ಮಾತುಕತೆ ನಡೆಸಿದರು. ದೆಹಲಿ
ದೆಹಲಿಯಲ್ಲಿ ಸೈನಿಕರಿಗೆ ಖೆಡ್ಡಾದೊಡ್ಡಲು ವಿಜಯೇಂದ್ರ ಪ್ಲಾನ್ ಮಾಡಿದ್ದು ಗುಡುಗಿದ ಸಿಪಿ ಯೋಗೇಶ್ವರ್ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇರುವಂತಹ ವಿಜಯೇಂದ್ರ ನಿನ್ನೆಯಷ್ಟೇ ಖಾಸಗಿ ಹೋಟೆಲ್ನಲ್ಲಿ ಅರುಣ್ ಸಿಂಗ್ರನ್ನ ಭೇಟಿಯಾಗಿದ್ದಾರೆ. ಯೋಗೇಶ್ವರ್ ವಿರುದ್ಧ ದೂರು ನೀಡಿರುವಂತಹ ವಿಜಯೇಂದ್ರ ಸಚಿವ ಸ್ಥಾನ ಹಿಂಪಡೆಯುವಂತೆ ಅರುಣ್ ಸಿಂಗ್ಗೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಶಾಸಕರ ಬೆಂಬಲವಿರುವ ಬಗ್ಗೆ ತಿಳಿಸಿರುವಂತಹ ವಿಜಯೇಂದ್ರ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಗೂ ಸಮಯ ಕೇಳಿದ್ದಾರೆ ಎನ್ನಲಾಗಿದೆ. ಸಿಎಂ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದ್ದಂತೆ ಅಲರ್ಟ್ ಆದಂತಹ ಸಿಎಂ ಪುತ್ರ ವಿಜಯೇಂದ್ರ ದೆಹಲಿಯಲ್ಲಿ ಕುಳಿತು ರಣತಂತ್ರ ಹೇಳ್ತಾ ಇದ್ದಾರೆ. ಅರುಣ್ ಸಿಂಗ್ರನ್ನ ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿದ್ದು ಯಾಕೆ ಅನ್ನೋ ಅನುಮಾನಗಳಿಗೆ ತೆರೆ ಬಿದ್ದಿದೆ. ಕೊರೋನಾ ನಿಯಂತ್ರಣಕ್ಕೆ ಬಂದ ವಿಚಾರ ಮನವರಿಕೆ ಮಾಡ್ತಾರಾ ಅಥವಾ ಸಿಎಂ ಕಾರ್ಯವೈಖರಿ ಬಗ್ಗೆ ವರಿಷ್ಠರಿಗೆ ವಿಜಯೇಂದ್ರ ಮನವರಿಕೆ ಮಾಡಿಕೊಡ್ತಾರಾ ಅನ್ನೋ ಕುತೂಹಲ ಹೆಚ್ಚಿದೆ. ರಾಜ್ಯದಲ್ಲಿ ಮತ್ತೆ ಸಿಎಂ ನಾಯಕತ್ವದ ಬದಲಾವಣೆ ಕೂಗು ಹೆಚ್ಚಾದ ಬೆನ್ನಲ್ಲೇ ದೆಹಲಿಯ ವರಿಷ್ಠರನ್ನ ಭೇಟಿಯಾಗ್ತಿರುವಂತಹ ಸಿಎಂ ಪುತ್ರ ವಿಜಯೇಂದ್ರ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ದೆಹಲಿ ನಾಯಕರನ್ನ ಭೇಟಿ ಮಾಡಿ ವಾಸ್ತವ ಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸದ್ಯ ಕೊರೋನಾ 3ನೇ ಅಲೆ ನಿಯಂತ್ರಣಕ್ಕೆ ಬಂದಿದೆ. ಹೀಗಾಗಿ ಸಿಎಂ ಕಾರ್ಯವೈಖರಿ ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಬಿವೈ ವಿಜಯೇಂದ್ರ ಭೇಟಿ ಮಾಡಿದ್ರ ಅವರನ್ನ ಮೀಟ್ ಮಾಡಲು ಸಮಯ ಸಿಕ್ಕಿತಾ ಇಲ್ವಾ ಅನ್ನೋ ಬಗ್ಗೆ ದೆಹಲಿ ಅಂಗಳದಲ್ಲಿ ಪ್ರಶ್ನೆಯೊಂದು ಮೂಡಿದೆ. ಇನ್ನು ನಿನ್ನೆ ರಾಜ್ಯ ಉಸ್ತುವಾರಿಯನ್ನ ಅರುಣ್ ಸಿಂಗ್ ಭೇಟಿಯಾಗಿದ್ದಂತಹ ಬಿವೈ ವಿಜಯೇಂದ್ರ ಇಂದು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾರ ಭೇಟಿಗೆ ಸಮಯ ಕೇಳಿದ್ರು ಎನ್ನಲಾಗಿದೆ. ಹೀಗಾಗಿ ರಾಜ್ಯ ರಾಜಕೀಯದ ಕುರಿತು ದೆಹಲಿಯಲ್ಲಿ ಕುತೂಹಲ ಮೂಡಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ತಮ್ಮ ಭೇಟಿ ಸಮಯ ಕೊಟ್ಟಿಲ್ಲ ಅಂತ ಹೇಳಲಾಗಿದೆ. ಒಂದು ವೇಳೆ ಇಂದು ಸಮಯ ಕೊಟ್ಟರೆ ಜೆಪಿ ನಡ್ಡಾರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಪದೇ ಪದೇ ಸಿಎಂ ನಾಯಕತ್ವ ಬದಲಾವಣೆಯ ವಿಚಾರ ಪ್ರಸ್ತಾಪಕ್ಕೆ ಸಂಬಂಧಿಸಿದಂತೆ ವಿಜಯೇಂದ್ರ ಈಗಾಗಲೇ ಈ ಬಗ್ಗೆ ಹೈಕಮಾಂಡ್ ಬಳಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಸಿಎಂ ಬದಲಾವಣೆ ಕೂಗಿಗೆ ಬ್ರೇಕ್ ಹಾಕುವುದಕ್ಕೆ ವಿಜಯೇಂದ್ರ ತಂತ್ರ ರೂಪಿಸಿದ್ದು ಯೋಗೇಶ್ವರ್ ಬಗ್ಗೆಯೂ ಮನವರಿಕೆ ಮಾಡಲಿದ್ದಾರೆ. ಈಗಾಗಲೇ ಶಾಸಕರು ಸಿಎಂ ಬಿವೈ ವಿಜಯೇಂದ್ರ ಭೇಟಿಯಾಗಿ ನಿಲುವು ತಿಳಿಸಿದ್ದಾರೆ. ಸಿಎಂ ಬಿಎಸ್ವೈ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿರುವಂತಹ ಯೋಗೇಶ್ವರ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತ ಬಿಜೆಪಿಯಲ್ಲೇ ಒಂದು ಬಡ ಪಟ್ಟು ಹಿಡಿದು ಕುಳಿತಿದೆ. ಯೋಗೇಶ್ವರ್ ವಿರುದ್ಧ ಕ್ರಮಕ್ಕೆ ಹಲವು ಶಾಸಕರು ಆಗ್ರಹಿಸಿದ್ದು ಇದೆಲ್ಲವನ್ನ ರಾಷ್ಟ್ರೀಯ ನಾಯಕರಿಗೆ ಮನವರಿಕೆ ಮಾಡಿಕೊಡುವುದಕ್ಕೆ ಪ್ಲಾನ್ ನಡೆಸಿದ್ದಾರೆ. ನಿನ್ನೆ ಅರುಣ್ ಸಿಂಗ್ ಭೇಟಿಯಾಗಿದ್ದಂತಹ ವಿಜಯೇಂದ್ರ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇಂದು ರಾಷ್ಟ್ರೀಯ ಅಧ್ಯಕ್ಷರ ಭೇಟಿ ಬಳಿಕ ಸ್ಪಷ್ಟ ಮಾಹಿತಿ ಸಾಧ್ಯತೆ ಇದ್ದು ಜೆಪಿ ನಡ್ಡಾ ಭೇಟಿ ಬಳಿಕ ಸ್ಪಷ್ಟ ಸಂದೇಶ ಹೊರಬರೋ ಸಾಧ್ಯತೆ ಇದೆ. ದಿಲ್ಲಿಯಲ್ಲಿ ಕುಳಿತಿರುವಂತಹ ವಿಜಯೇಂದ್ರ ಒಂದು ರೀತಿಯಲ್ಲಿ ರಣತಂತ್ರ ರೂಪಿಸ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಬಿಎಸ್ವೈ ಬಣವು ಕೂಡ ಮತ್ತೊಂದು ರೀತಿ ರಣತಂತ್ರದಲ್ಲಿ ತೊಡಗಿದೆ. ಹೈಕಮಾಂಡ್ ನಿರ್ಧಾರ ಬಂದ ಬಳಿಕ ಬಿಎಸ್ವೈ ಟೀಮ್ ಪ್ಲಾನ್ ಚೇಂಜ್ ಆಗಿದ್ದು ಈಗಾಗಲೇ ಸಿಎಂ ಭೇಟಿ ಮಾಡಿ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಸದ್ಯ ಕೋವಿಡ್ ಕಂಟ್ರೋಲ್ಗೆ ಹೆಚ್ಚು ಗಮನ ಹರಿಸ್ತಾ ಇರುವಂತಹ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಶಾಸಕರು ಪ್ಲಾನ್ ಮಾಡಿದ್ದಾರೆ. ಸಿಡಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಹೇಗೆ? ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಯುವತಿ ಮತ್ತು ನರೇಶ್ ಟೀಮ್ ಲಾಕ್ ಆಗ್ತಾರಾ? ಒಂದೇ ಗ್ರಾಮದಲ್ಲಿ 70 ಜನ ಸಾವನ್ನಪ್ಪಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಾಹುಕಾರ್ ಸಿಡಿ ಕೇಸ್ಗೆ ದಿನಕ್ಕೊಂದು ತಿರುವು ಸಿಕ್ತಿದ್ದು ಇವತ್ತು ಸಹ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಡಿ ಕೇಸ್ನಲ್ಲಿ ಶಂಕಿತರು ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ನರೇಶ್ ಗೌಡ, ಶ್ರವಣ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ್ದು ಎಸ್ಐಟಿ ಪೊಲೀಸರಿಂದ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಲಾಗಿದೆ. ಆರೋಪಿಗಳಿಗೆ ಜಾಮೀನು ಕೊಡದಂತೆ ಎಸ್ಐಟಿ ಆಕ್ಷೇಪಣೆ ಸಲ್ಲಿಸಿದ್ದು ಸಾಕ್ಷ್ಯಾಧಾರ ಸಮೇತ ಮುಚ್ಚಿದ ಲಕೋಟೆಯಲ್ಲಿ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ಆರೋಪಿಗಳು ಈವರೆಗೂ ತಲೆಮರೆಸಿಕೊಂಡಿದ್ದು ಸಿಡಿ ರಿಲೀಸ್ ಆದ ದಿನವೇ ಯುವತಿ ಮತ್ತು ಆರೋಪಿಗಳ ನಡುವೆ ಮೊಬೈಲ್ ಕರೆ ಮಾಡಿರುವ ದಾಖಲೆಯೂ ಎಸ್ಐಟಿಗೆ ಸಿಕ್ಕಿದೆ. ಯುವತಿ ತನ್ನ ಸ್ನೇಹಿತನ ಮೊಬೈಲ್ ಮೂಲಕ ಕರೆ ಮಾಡಿ ನರೇಶ್ ಮತ್ತು ಶ್ರವಣ್ ಜೊತೆ ಮಾತುಕತೆ ನಡೆಸಿರುವುದು ಬಯಲಾಗಿದೆ. ಬೆಂಗಳೂರಿನ ಎಂಪೈರ್ ಹೋಟೆಲ್ನಲ್ಲಿ ಇಬ್ಬರು ಭೇಟಿಯಾಗಿದ್ದು ಯುವತಿ ಆರೋಪಿಗಳು ಭೇಟಿಯಾದ ಸಿಸಿಟಿವಿ ದೃಶ್ಯ ಎಸ್ಐಟಿಗೆ ಸಿಕ್ಕಿದೆ. ನಂತರ ಯುವತಿ ಸ್ನೇಹಿತನನ್ನು ಗೋವಾಗೆ ಕಳುಹಿಸಿದ್ರು. ಗೋವಾದಲ್ಲಿ ಯುವತಿ ಸ್ನೇಹಿತ ಉಳಿದುಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಸವಿತಾ ಎಂಬಾಕೆಯ ನೆರವಿನಿಂದ ಉಳಿದುಕೊಳ್ಳೋಕೆ ವ್ಯವಸ್ಥೆ ಮಾಡಲಾಗಿತ್ತು ಅನ್ನೋದನ್ನ ಆಕ್ಷೇಪಣೆ ಅರ್ಜಿಯಲ್ಲಿ ಎಸ್ಐಟಿ ಉಲ್ಲೇಖಿಸಿದೆ. ಸಿಡಿ ಕೇಸ್ನಲ್ಲಿ ಸಿಲುಕಿರುವ ಯುವತಿಗೂ ಮತ್ತು ಆರೋಪಿಗಳಿಗೂ ಈ ಮೊದಲೇ ಲಿಂಕ್ ಇರೋದು ಪತ್ತೆಯಾಗಿದೆ. ಯುವತಿ ಮನೆಯಲ್ಲಿ 9.20 ಲಕ್ಷ ರೂಪಾಯಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಒಡೆದಿರುವ ಮೊಬೈಲ್ ಹಾಗೂ ದಾಖಲೆಗಳು ವಶಕ್ಕೆ ಪಡೆದುಕೊಂಡಿದ್ದು ಆರೋಪಿಗಳು ಹಾಗೂ ಯುವತಿ ಭೇಟಿ ಸಾಕ್ಷ್ಯ ಲಭ್ಯವಾಗಿದೆ. ಹಣ ವಿನಿಮಯ ಮಾಡಿಕೊಂಡಿರೋದಕ್ಕೂ ಕೂಡ ಸಾಕ್ಷ್ಯ ಲಭ್ಯವಾಗಿದ್ದು ಸಿಡಿ ಸ್ಫೋಟವಾದ ಬಳಿಕ ಯುವತಿ ರಕ್ಷಣೆಯ ಹೊಣೆಯನ್ನ ಅವರೇ ಹೊತ್ತುಕೊಂಡಿದ್ದಾರಂತೆ.
ಮೊಹಾಂತಿ ಎಂಬಾತನಿಗೆ ಇದೆಲ್ಲದರ ಹೊಣೆ ನೀಡಿದ್ದ ಸಿಡಿ ಬಾಯ್ಸ್ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಯುವತಿಯನ್ನ ರಾಜ್ಯಾದ್ಯಂತ ಸುತ್ತಾಡಿಸಿದ. ಕರ್ನಾಟಕ ಮತ್ತು ಕೇರಳದಲ್ಲಿ ಮಾರ್ಚ್ 6ರಿಂದ 8ರ ನಡುವೆ ಓಡಾಟ ನಡೆಸಿದ್ದು, ಶ್ರವಣ್ ದೊಡ್ಡ ಕಾರ್ಯಾಚರಣೆಯಲ್ಲಿ ಇರೋದಾಗಿ ಹೇಳಿದ್ದ. ದೊಡ್ಡ ಲಾಭ ಬರುವ ಕೆಲಸ ಮಾಡ್ತಿರೋದಾಗಿ ಹೇಳಿಕೊಂಡಿದ್ದ. ಎಸ್ಐಟಿ ಸಲ್ಲಿಸಿರೋ ಆಕ್ಷೇಪಣೆಯಲ್ಲಿ ಈ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಎಸ್ಐಟಿ ಕೋರ್ಟ್ಗೆ ಸಲ್ಲಿಸಿರುವ ಆಕ್ಷೇಪಣೆಯಲ್ಲಿ ಹಲವು ಮಹತ್ವದ ಅಂಶ ಉಲ್ಲೇಖವಾಗಿದೆ. ಯುವತಿ ಬ್ಯಾಂಕ್ ಅಕೌಂಟ್ಗೆ ಶ್ರವಣ್ ಹಲವು ಬಾರಿ ಹಣ ಹಾಕಿದ್ದಂತೆ. ಶ್ರವಣ್ ಮತ್ತು ಯುವತಿಯ ನಡುವೆ ಮೊದಲೇ ಸಂಪರ್ಕ ಇತ್ತು. ಲೈಂಗಿಕ ಚಟುವಟಿಕೆ ಚಿತ್ರೀಕರಣದ ನಂತರ ಯುವತಿಯಿಂದ ಶ್ರವಣ್ಗೆ ಕರೆ ಹೋಗಿದೆ. ಶ್ರವಣ್ಗೆ ಕರೆ ಮಾಡಿದ್ದ ಯುವತಿ ಕೆಲಸ ಆಗಿದೆ ಹೊರಡ್ತೇನೆ ಅಂತ ಹೇಳಿರೋ ಅಂಶಗಳನ್ನು ಎಸ್ಐಟಿ ಆಕ್ಷೇಪಣೆಯಲ್ಲಿ ಉಲ್ಲೇಖಿಸಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ಕೊರೋನಾ ಅಬ್ಬರ ಹೆಚ್ಚಾಗುತ್ತಲೇ ಇದೆ. ಚಿಂಚಲಿ ಗ್ರಾಮದಲ್ಲಿ ಕಳೆದ 20 ದಿನಗಳ ಅಂತರದಲ್ಲಿ 70 ಜನ ಸಾವನ್ನಪ್ಪಿದ್ದಾರೆ. 70 ಜನರ ಪೈಕಿ 40 ಜನ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದು, ಸರಣಿ ಸಾವಿನಿಂದ ಚಿಂಚಲಿ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ಗ್ರಾಮದ ಇನ್ನೂ 40 ಜನರಿಗೆ ಕೊರೋನಾ ಸೋಂಕು ಒಕ್ಕರಿಸಿಕೊಂಡಿದ್ದು, ಕೋವಿಡ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆದಿದ್ದು, ಮನೆಯಿಂದ ಹೊರಬರೋಕೆ ಗ್ರಾಮಸ್ಥರು ಹೆದರುತ್ತಿದ್ದಾರೆ. ಲಾಕ್ಡೌನ್ ಸಂಕಷ್ಟದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಸಹಾಯ ಹಸ್ತ ಚಾಚಿದ್ದಾರೆ. ಪೌರ ಕಾರ್ಮಿಕರ ನೆರವಿಗೆ ಬಂದ ಶಾಸಕ ಶರತ್ ಬಚ್ಚೇಗೌಡ ನೆರವು ನೀಡಿದ್ದಾರೆ. ಹೊಸಕೋಟೆಯಲ್ಲಿ ಪೌರ ಕಾರ್ಮಿಕರು ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಫುಡ್ ಕಿಟ್ ವಿತರಣೆ ಮಾಡಿದ್ರು. 25 ಕೆಜಿ ಅಕ್ಕಿ, 25 ಕೆಜಿ ಮಾವು, 10 ಕೆಜಿ ದಿನಸಿ ಪದಾರ್ಥಗಳು, 1 ಕೋಳಿ ಹಾಗೂ 1 ಕ್ರೇಟ್ ಮೊಟ್ಟೆ ವಿತರಿಸಿದ್ರು. ದೇಶದಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚಾಗಿರೋದ್ರಿಂದ ಕಾಂಗ್ರೆಸ್ ನಾಯಕರು ಸಭೆ ನಡೆಸಿದ್ರು. ಪಿಸಿಸಿ, ಸಿಎಲ್ಪಿ ಮುಖಂಡರ ಜೊತೆಗೆ ವೇಣುಗೋಪಾಲ್ ಸಭೆ ನಡೆಸಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಕೆಪಿಸಿಸಿ ಕಚೇರಿಯಿಂದ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಆಸ್ಪತ್ರೆಯಿಂದಲೇ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಸಭೆಯಲ್ಲಿ ನಾವು ಲಸಿಕೆ ಖರೀದಿಗೆ ಅನುದಾನ ನೀಡೋಕೆ ಮುಂದಾಗಿದ್ದೇವೆ ಅಂತ ಕಾಂಗ್ರೆಸ್ ಶಾಸಕರು, ಸಂಸದರ ಹಣ ನೀಡೋಕೆ ಸಿದ್ಧ ಅಂತ ಡಿಕೆಶಿ ಹೇಳಿದರು. ಕಾಂಗ್ರೆಸ್ ಗುಲಾಮಗಿರಿಯ ಸಂಕೇತ ಎಂಬ ಸಿಟಿ ರವಿ ಆರೋಪಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ ತಿರುಗೇಟು ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಧ್ರುವನಾರಾಯಣ, ಮೋದಿ, ಅಮಿತ್ ಶಾಗೆ ಬಿಜೆಪಿ ನಾಯಕರು ಗುಲಾಮರಾಗಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಬಗ್ಗೆ ಮಾತನಾಡೋಕೆ ನೈತಿಕತೆ ಇದೆಯಾ? ಸಿಟಿ ರವಿಗೆ ಅಜ್ಞಾನ ತುಂಬಿದೆ. ಇಬ್ರು ಒಟ್ಟಿಗೆ ಶಾಸಕರಾದವರು. ಅಭಿವೃದ್ಧಿ ಎಂದು ಓಡಾಡಬೇಡ, ಜನ ಅದನ್ನ ನೋಡಲ್ಲ. ದತ್ತಪೀಠದ ಬಗ್ಗೆ ವರ್ಷಕ್ಕೊಮ್ಮೆ ಮಾತನಾಡಿದರೆ ಸಾಕು, ಗೆಲ್ತೇನೆ ಅಂತ ಸಿಟಿ ರವಿ ಹೇಳಿದ್ರು ಅಂತ ಧ್ರುವನಾರಾಯಣ ಟಾಂಗ್ ಕೊಟ್ರು. ತನ್ನ ವಿರುದ್ಧ ರಣತಂತ್ರ ರೂಪಿಸಲಾಗ್ತಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಸೈನಿಕ ಮಾಡಿದ್ದೇನು? ರಾಜೀನಾಮೆಗೆ ಒತ್ತಾಯ ಹೆಚ್ಚಾದ ಬಳಿಕ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಂಧಾನ ನಡೆಸಲಿದ್ದಾರಾ? ಇದೆಲ್ಲವನ್ನು ನೋಡೋಣ ಸೈನಿಕ ಸಂಗ್ರಾಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತನ್ನ ವಿರುದ್ಧ ಬಿಜೆಪಿಯಲ್ಲೇ ಕಿಡಿ ಜ್ವಾಲೆಯಾಗ್ತಾ ಇರುವಾಗಲೇ ಮಠಗಳಿಗೆ ಭೇಟಿ ಕೊಡ್ತಾ ಇರುವಂತಹ ಸಚಿವ ಸಿಪಿ ಯೋಗೇಶ್ವರ್ ಇವತ್ತು ರಾಮನಗರ ಹೊರವಲಯದ ಬಿಜಿಎಸ್ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ರು. ನಿರ್ಮಲಾನಂದನಾಥ ಶ್ರೀ ಭೇಟಿ ಬಳಿಕ ಮಾತನಾಡಿದಂತಹ ಯೋಗೇಶ್ವರ್, ಸ್ವಾಮೀಜಿ ಆಶೀರ್ವಾದ ಪಡೆಯೋದಕ್ಕೆ ಬಂದಿದ್ದೆ ಅಷ್ಟೇ ಅಂತ ಹೇಳಿದರು. ರಾಜ್ಯ ರಾಜಕೀಯ ವಿಚಾರಗಳ ಬಗ್ಗೆ ನಾನು ಬಹಿರಂಗವಾಗಿ ಏನು ಮಾತನಾಡಲು ಹೋಗುವುದಿಲ್ಲ ಅಂತ ಸಿಪಿವೈ ಹೇಳಿದರು. ರಾಮನಗರದಲ್ಲಿ ಮಾತನಾಡಿದಂತಹ ಯೋಗೇಶ್ವರ್, ನಾನು ಪಕ್ಷದ ಚೌಕಟ್ಟಿನಲ್ಲಿದ್ದೇನೆ, ಸದ್ಯಕ್ಕೆ ಏನು ಮಾತನಾಡುವುದಿಲ್ಲ ಅಂತ ಹೇಳಿದರು. ಇನ್ನು ವಿಜಯೇಂದ್ರ ದೆಹಲಿಗೆ ಹೋಗಿರುವ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಯೋಗೇಶ್ವರ್, ಯಾರು ಬೇಕಿದ್ರೂ ದೆಹಲಿಗೆ ಹೋಗಬಹುದು, ನನ್ನ ವಿರುದ್ಧ ಸಹಿ ಸಂಗ್ರಹದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದರು. ಬಿಜೆಪಿಯ ನನ್ನ ಕೆಲ ಸ್ನೇಹಿತರು ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದ್ದಾರೆ. ಅವರಿಂದ ಹೀಗೆ ಯಾರು ಮಾತನಾಡುತ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಯೋಗೇಶ್ವರ್ ಹೇಳಿದರು. ನನ್ನ ಒಂದು ಹೇಳಿಕೆ ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ. ಮಾತನಾಡಲು ಬಹಳಷ್ಟು ವಿಷಯ ಇದೆ, ಆದ್ರೆ ಆಗ್ತಿಲ್ಲ. ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ, ಹೀಗಾಗಿ ಮಾತನಾಡ್ತಾ ಇಲ್ಲ ಅಂತ ಯೋಗೇಶ್ವರ್ ಹೇಳಿದರು. ಸದ್ಯದ ಬೆಳವಣಿಗೆಯಲ್ಲಿ ಯಾರು ಯಾವಾಗ ನನ್ನ ಬೆಂಬಲಕ್ಕೆ ನಿಲ್ತಾರೆ ಅಂತ ಈಗ ಹೇಳಲ್ಲ. ಇದು ಬಲಾಬಲ ಪ್ರದರ್ಶಿಸುವಂತಹ ಕಣವಲ್ಲ ಅಂತ ಸಚಿವ ಯೋಗೇಶ್ವರ್ ಹೇಳಿದರು. ರಾಮನಗರದಲ್ಲಿ ಮಾತನಾಡಿದ ಯೋಗೇಶ್ವರ್, ಯಾರೋ 4 ಜನ ಸ್ನೇಹಿತರು ಮಾತನಾಡಿದ್ದಾರೆ, ಮಾತನಾಡಲಿ ಅಂತ ಹೇಳಿದರು. ಸಿಎಂ ಕುಟುಂಬದ ವಿರುದ್ಧ ತಿರುಗಿ ಬಿದ್ದ ಸೈನಿಕನ ವಿರುದ್ಧ ಮೆಗಾಸಿಟಿ ಹಗರಣವನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಈ ಬಗ್ಗೆ ಮಾತನಾಡಿದಂತಹ ಯೋಗೇಶ್ವರ್, ಮೆಗಾಸಿಟಿ ಹಗರಣದ ಬಗ್ಗೆ ಬೇಕಿದ್ರೆ ತನಿಖೆಯಾಗಲಿ. ಈ ಹಿಂದೆ ಎಚ್ಡಿಕೆ ಡಿಕೆಶಿ ಬ್ರದರ್ಸ್ ತನಿಖೆ ಮಾಡಿಸಿದ್ರು, ಆಗಲೇ ನ್ಯಾಯಾಲಯ ಕ್ಲಿಯರ್ ಮಾಡಿದೆ. ನಾನು ಸಾರ್ವಜನಿಕ ಬದುಕಿನಲ್ಲಿದ್ದೇನೆ, ಹೀಗಾಗಿ ತನಿಖೆಯಾಗಲಿ ಅಂತ ಸಚಿವ ಸಿಪಿ ಯೋಗೇಶ್ವರ್ ಹೇಳಿದರು.
ಸಿಎಂ ಕುಟುಂಬದ ವಿರುದ್ಧ ಕಿಡಿಕಾರಿದ ಬೆನ್ನಲ್ಲೇ ಸಿಪಿ ಯೋಗೇಶ್ವರ್ ವಿರುದ್ಧ ಬಿಜೆಪಿ ಪಾಳೆಯ ತಿರುಗಿಬಿದ್ದಿದೆ. ಸಚಿವ ಯೋಗೇಶ್ವರನ್ನ ಸಂಪುಟದಿಂದ ಕೈಬಿಡಲು ಕೆಲ ಸ್ವಾಮೀಜಿಗಳು ಆಗ್ರಹಿಸಿದ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಸಿಪಿ ಯೋಗೇಶ್ವರ್ ಸ್ವಾಮೀಜಿಗಳ ಮೂಲಕವೇ ಸಂಧಾನಕ್ಕೆ ಯತ್ನಿಸಿದ್ದಾರೆ. ಇದೇ ಕಾರಣಕ್ಕೆ ಇಂದು ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ದಾರೆ ಎನ್ನಲಾಗಿದೆ. ಇದೇ ಮಟ್ಟಕ್ಕೆ ಇದೀಗ ಸಚಿವ ಆರ್ ಅಶೋಕ್ ಭೇಟಿ ನೀಡುವ ಸಾಧ್ಯತೆ ಇದೆ. ನಿರ್ಮಲಾನಂದನಾಥ ಶ್ರೀಗಳ ಮುಂದೆ ತಮ್ಮ ಪಾತ್ರದ ಬಗ್ಗೆ ಸಚಿವ ಸಿಪಿ ಯೋಗೇಶ್ವರ್ ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾಗಿದೆ. ಸರ್ಕಾರ ಬರುವಲ್ಲಿ ತಮ್ಮ ಪಾತ್ರ ಏನೆಂಬುದನ್ನು ಹೇಳಿರುವಂತಹ ಸಿಪಿವೈ, ಸರ್ಕಾರ ತರುವಲ್ಲಿ ನನ್ನ ಪಾತ್ರ ಬಹಳ ಪ್ರಮುಖವಾಗಿದೆ. ಈಗ ನನ್ನ ಕಡೆಗಣಿಸಲಾಗುತ್ತದೆ ಎಂಬ ಸಂದೇಶಕ್ಕೆ ಸೈನಿಕ ಮುಂದಾಗಿದ್ದು, ಸ್ವಾಮೀಜಿಗಳ ಮೂಲಕ ವಿಶ್ವಾಸ ಗಳಿಸಲು ಸಚಿವ ಸಿಪಿವೈ ಪ್ಲಾನ್ ಮಾಡಿದ್ದಾರೆ. ವಿವಾದದ ಬೆನ್ನಲ್ಲೇ ಸಚಿವ ಸ್ಥಾನದಿಂದ ಕೆಳಗಿಳಿಸಲು ಒತ್ತಡ ಹೆಚ್ಚಾಗ್ತಾ ಇದ್ದಂತೆಯೇ ಅಲರ್ಟ್ ಆದಂತಹ ಯೋಗೇಶ್ವರ್ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ಪ್ಲಾನ್ ಮಾಡಿದ್ದಾರೆ. ಸ್ವಾಮೀಜಿಗಳ ಮೂಲಕ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವ ತಂತ್ರ ಮಾಡಿದ್ದು, ಮಠಗಳ ಬೆಂಬಲ ಪಡೆದು ಸಚಿವ ಯೋಗೇಶ್ವರ್ ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ. ಇನ್ನು ಕೆಲ ಸ್ವಾಮೀಜಿಗಳನ್ನ ಭೇಟಿ ಮಾಡ್ತೇನೆ ಅಂತ ಸಿಪಿವೈ ಸುಳ್ಳು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ನನಗೆ ಸೂಕ್ತ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಸಚಿವ ಸಿಪಿ ಯೋಗೇಶ್ವರ್ ಬೇಸರ ತೋಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇಂದು ನಿರ್ಮಲಾನಂದನಾಥ ಶ್ರೀಗಳ ಭೇಟಿ ವೇಳೆ ಸರ್ಕಾರ ತರುವಲ್ಲಿ ನನ್ನ ಪಾತ್ರ ಪ್ರಮುಖವಾಗಿದೆ. ಆದರೂ ಒಳ್ಳೆ ಖಾತೆ ಕೊಟ್ಟಿಲ್ಲ, ಜಿಲ್ಲೆ ಉಸ್ತುವಾರಿಯನ್ನ ಕೊಟ್ಟಿಲ್ಲ. ಕೆಲ ಶಾಸಕರು ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಸ್ವಾಮೀಜಿಯೊಂದಿಗೆ ಪ್ರಸ್ತುತ ರಾಜಕೀಯದ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಸುಮಾರು 45 ನಿಮಿಷ ಚರ್ಚೆ ಮಾಡಿದ್ದಾರೆ.